ನಮಸ್ತೆ. ಇಂದು ನಾವು ಆಯುರ್ವೇದದಲ್ಲಿ ಅತ್ಯಂತ ಮಹತ್ವ ಪಡೆದಿರುವ ಶಂಖಪುಷ್ಟಿ ಎಂಬ ಔಷಧೀಯ ಸಸ್ಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸಣ್ಣ ನೀಲಿ ಅಥವಾ ಬಿಳಿ ಬಣ್ಣದ ಹೂವುಗಳನ್ನು ಹೊಂದಿರುವ ಈ ಸಸ್ಯವು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಶಂಖಪುಷ್ಟಿಯನ್ನು ಔಷಧಿಯಾಗಿ ಬಳಸಲಾಗುತ್ತಿದೆ. ಶಂಖಪುಷ್ಟಿ ಮುಖ್ಯವಾಗಿ ಮೆದುಳಿನ ಶಕ್ತಿ ಮತ್ತು ನೆನಪಿನ ಸಾಮರ್ಥ್ಯವನ್ನು ಹೆಚ್ಚಿಸುವ ಸಸ್ಯ ಎಂದು ಜಗತ್ಪ್ರಸಿದ್ಧವಾಗಿದೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಹಿರಿಯ ನಾಗರಿಕರು ಇದನ್ನು ಸೇವಿಸುವುದರಿಂದ ಏಕಾಗ್ರತೆ ಮತ್ತು ಸ್ಮರಣಶಕ್ತಿ ಉತ್ತಮವಾಗುತ್ತದೆ ಎಂದು ನಮ್ಮ ಆಯುರ್ವೇದ ಹೇಳುತ್ತದೆ. ಇದರ ಮೊದಲ ಲಾಭವೆಂದರೆ ನೆನಪಿನ ಶಕ್ತಿ ವೃದ್ಧಿ. ಶಂಖಪುಷ್ಟಿ ಮೆದುಳಿನ ಕಾರ್ಯಕ್ಷಮತೆಯನ್ನು ಉತ್ತೇಜಿಸಿ ಓದಿದ ವಿಷಯಗಳನ್ನು ಹೆಚ್ಚು ಕಾಲ ನೆನಪಿಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಅನೇಕ ಆಯುರ್ವೇದ ಟಾನಿಕ್ಗಳಲ್ಲಿ ಶಂಖಪುಷ್ಟಿಯನ್ನು ಸೇರಿಸಲಾಗುತ್ತದೆ. ಎರಡನೆಯದಾಗಿ ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇಂದಿನ ವೇಗದ ಜೀವನದಲ್ಲಿ ಅನೇಕರು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಶಂಖಪುಷ್ಟಿ ಮನಸ್ಸನ್ನು ಶಾಂತಗೊಳಿಸಿ ಉತ್ತಮ ನಿದ್ರೆ ಬರಲು ಸಹಕಾರಿಯಾಗಿದೆ. ಮೂರನೆಯದಾಗಿ ನಿದ್ರಾಹೀನತೆ ಸಮಸ್ಯೆ ಇರುವವರಿಗೆ ಇದು ಸಹಾಯಕವಾಗಬಹುದು. ರಾತ್ರಿ ಸಮಯದಲ್ಲಿ ಶಂಖಪುಷ್ಟಿ ಆಧಾರಿತ ಔಷಧಿಗಳನ್ನು ವೈದ್ಯರ ಸಲಹೆಯಂತೆ ಬಳಸಿದರೆ ಮನಸ್ಸು ಶಾಂತವಾಗಿ ಉತ್ತಮ ನಿದ್ರೆ ಪಡೆಯಲು ನೆರವಾಗುತ್ತದೆ. ನಾಲ್ಕನೆಯದಾಗಿ ಇದು ನರಮಂಡಲದ ಆರೋಗ್ಯವನ್ನು ಸುಧಾರಿಸುತ್ತದೆ. ನರಗಳ ಕಾರ್ಯಕ್ಷಮತೆಯನ್ನು ಬೆಂಬಲಿಸಿ ದೈಹಿಕ ಮತ್ತು ಮಾನಸಿಕ ಚೈತನ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮತ್ತು ಇದರ ಉಪಯೋಗಗಳ ಬಗ್ಗೆ ಹೇಳುವುದಾದರೆ ಶಂಖಪುಷ್ಟಿಯನ್ನು ಸಾಮಾನ್ಯವಾಗಿ ಪುಡಿ, ಕಷಾಯ, ಸಿರಪ್ ಹಾಗೂ ಆಯುರ್ವೇದ ಟಾನಿಕ್ಗಳ ರೂಪದಲ್ಲಿ ಬಳಸಲಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ ಇದರ ಎಲೆ ಮತ್ತು ಹೂವುಗಳನ್ನು ಒಣಗಿಸಿ ಔಷಧಿಯ ಉದ್ದೇಶಕ್ಕಾಗಿ ಬಳಸುತ್ತಾರೆ. ಐದನೆಯದಾಗಿ ಶಂಖಪುಷ್ಟಿಯಲ್ಲಿ ಇರುವ ಕೆಲವು ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತವೆ. ದೇಹದ ಸಾಮಾನ್ಯ ಆರೋಗ್ಯ ಕಾಪಾಡಿಕೊಳ್ಳಲು ಇದು ಉಪಯುಕ್ತವಾದ ಸಸ್ಯವಾಗಿದೆ ಎಂದರೆ ತಪ್ಪಾಗಲಾರದು. ಆದರೆ ಯಾವುದೇ ಔಷಧೀಯ ಸಸ್ಯದಂತೆ ಶಂಖಪುಷ್ಟಿಯನ್ನು ಅತಿಯಾಗಿ ಬಳಸಬಾರದು. ಗರ್ಭಿಣಿಯರು, ಸಣ್ಣ ಮಕ್ಕಳು ಅಥವಾ ವಿಶೇಷ ಆರೋಗ್ಯ ಸಮಸ್ಯೆಗಳಿರುವವರು ವೈದ್ಯರ ಸಲಹೆ ಪಡೆದು ಮಾತ್ರ ಬಳಸುವುದು ಉತ್ತಮ. ಸ್ನೇಹಿತರೆ, ಪ್ರಕೃತಿಯು ನಮಗೆ ಕೊಟ್ಟಿರುವ ಅಮೂಲ್ಯ ಕೊಡುಗೆಗಳಲ್ಲಿ ಶಂಖಪುಷ್ಟಿಯು ಒಂದು. ಸರಿಯಾದ ರೀತಿಯಲ್ಲಿ ಬಳಸಿದರೆ ಇದು ಮೆದುಳಿನ ಆರೋಗ್ಯ, ನೆನಪಿನ ಶಕ್ತಿ ಮತ್ತು ಮಾನಸಿಕ ಶಾಂತಿಗೆ ಸಹಕಾರಿಯಾಗಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಇಂತಹ ಉಪಯುಕ್ತವಾದ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಶಂಖಪುಷ್ಟಿಯಿಂದ ಎಷ್ಟು ಲಾಭ ಮತ್ತು ಯಾವ ರೀತಿ ಬಳಸಬಹುದು, ಇದನ್ನು ಅತಿಯಾಗಿ ತೆಗೆದುಕೊಳ್ಳಬಾರದು ಎಂಬ ಎಲ್ಲ ಮಾಹಿತಿಗಳನ್ನು ನಾವು ನಿಮಗೆ ಕೊಟ್ಟಿದ್ದೇವೆ. ನಿಮಗೆ ಇದರಿಂದ ತುಂಬ ಉಪಯೋಗವಾಗಬಹುದು ಎಂದು ನಂಬಿದ್ದೇವೆ. ಈ ನೋಡುವುದಕ್ಕೆ ಸುಂದರವಾಗಿರುವ ಈ ಶಂಖಪುಷ್ಟಿ ಅಷ್ಟೇ ಶಕ್ತಿಯನ್ನು ಹೊಂದಿರುವ ಒಂದು ಅಪರೂಪದ ಹೂವು ಎಂದರೆ ತಪ್ಪಾಗಲಾರದು. ಎಲ್ಲರಿಗೂ ಈ ಪ್ರಕೃತಿಯಲ್ಲಿ ಸಿಗುವಂತಹ ಅನೇಕ ವಸ್ತುಗಳ ಬಗ್ಗೆ ಅಷ್ಟು ಪರಿಚಯವಿರುವುದಿಲ್ಲ. ಇದನ್ನು ಪರಿಚಯವನ್ನು ಮಾಡಿಕೊಂಡು ಇದರ ಉಪಯೋಗವನ್ನು ಮಾಡಿಕೊಳ್ಳಿ. ಈಗ ನಮಗೆ ಅಮೆಝಾನಲ್ಲಿ ಮತ್ತು ಬೇರೆ ಎಲ್ಲ ಆ್ಯಪ್ಗಳಲ್ಲೂ ಇದನ್ನು ಒಣಗಿಸಿ ಅದನ್ನು ಪ್ಯಾಕ್ ಮಾಡಿ ಸುಂದರವಾಗಿ ಅದನ್ನು ಟೀ ಮಾಡಿಕೊಳ್ಳಿ, ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಿಬಿಟ್ಟು ನಮಗೆ ಇದು
ಈ ಅಮೆಝಾನಲ್ಲಿ ಬೇರೆ ಆ್ಯಪ್ಗಳಲ್ಲಿ ದುಡ್ಡು ಕೊಟ್ಟರೆ ಸಿಗ್ತಾ ಇದೆ. ಆದರೆ ಮನೆಯಲ್ಲೇ ಒಂದೊಂದು ಸಸ್ಯವನ್ನು ಬೆಳೆಸಿ ನಮಗೆ ಬೇಕಾದಾಗ ಇದರ ಟೀಯನ್ನು, ಇದರ ಎಲೆಯನ್ನು, ಇದರ ಹೂವಿನ ಎಸಳುಗಳನ್ನು ಉಪಯೋಗಿಸಿ ನಮಗೆ ಬೇಕಾದಂತಹ ಆಯುರ್ವೇದಿಕ ಔಷಧಿಗಳನ್ನು ತಯಾರಿಸಬಹುದು. ಇದು ಬಳಸುವುದು ತುಂಬ ಸುಲಭ, ಆದರೆ ಅತಿಯಾಗಿ ಬಳಸಬಾರದು. ಅತಿಯಾದರೆ ಅಮೃತನೂ ವಿಷ ಅಂತ ನಮಗೆ ಗೊತ್ತು. ಇದನ್ನು ಟೀ ಮಾಡ್ಬೋದು, ಪೌಡ್ರ್ ಮಾಡ್ಕೋಬೋದು, ಆಯಿಲ್ ರೂಪದಲ್ಲೂ ಸಿಗುತ್ತೆ. ನಿಮಗೆ ಯಾವುದು ಅನುಕೂಲವೋ ಡಾಕ್ಟರ ಸಲಹೆ ಪಡೆದು ದಯವಿಟ್ಟು ನೀವು ಮೊದಲು ಡಾಕ್ಟರನ್ನು ಸಲಹೆ ಪಡೆಯಿರಿ, ನಂತರ ಇದರ ಉಪಯೋಗ ಮಾಡಿ. ನಮಸ್ತೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ.